ಭಾರತದಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಿಸುತ್ತಾರೆ. ಹೋಳಿ ಹಬ್ಬವು ವಸಂತ ಋತುವಿನಲ್ಲಿ ಆಚರಿಸಲಾಗುವ ಬಣ್ಣಗಳ ಹಬ್ಬವಾಗಿದೆ. ಜನರು ಬಣ್ಣಗಳನ್ನು ಪರಸ್ಪರ ಎರಚಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ. ಹೋಳಿ ಹಬ್ಬವು ಹೋಳಿಯ ರಾತ್ರಿ ಒಂದು ದಿನ ಮುಂಚಿತವಾಗಿ ಪ್ರಾರಂಭವಾಗುತ್ತದೆ. ಹೋಳಿ ಹಬ್ಬದ ದಿನದಂದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಆಚರಿಸುತ್ತಾರೆ. ಜನರು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ಮರದ ರಾಶಿಯನ್ನು ಸಂಗ್ರಹಿಸುತ್ತಾರೆ. ನಂತರ ಶುಭ ಮುಹೂರ್ತದಲ್ಲಿ ಈ ರಾಶಿಯಲ್ಲಿ ಅಂದರೆ ಹೋಳಿಕಾದಲ್ಲಿ ಬೆಂಕಿಯನ್ನು ಹೊತ್ತಿಸಲಾಗುತ್ತದೆ. ಮರುದಿನ ಪರಸ್ಪರ ಬಣ್ಣವನ್ನು ಎರಚಿ ಸಂಭ್ರಮಿಸುತ್ತಾರೆ. ಹೋಳಿಯನ್ನು ಏಕೆ ಆಚರಿಸುತ್ತಾರೆ ಎಂಬುದರ ಬಗ್ಗೆ ತಿಳಿಯೋಣ. ಹೋಳಿ ದಿನದಂದು ಜನರು ಹಳೆಯ ದ್ವೇಷಗಳನ್ನು ಮರೆತು ಬಿಡುತ್ತಾರೆ. ಕೆಲವು ಕಥೆಗಳು ನಮ್ಮ ಸಂಸ್ಕೃತಿ ಮತ್ತು ಭಾವನೆಗಳಿಗೆ ಆಳವಾಗಿ ಸಂಬಂಧಿಸಿದೆ. ಹೋಳಿ ಹಬ್ಬದಂದು ಅನೇಕ ಕಥೆಗಳಲ್ಲಿ ಈ ಒಂದು ಕಥೆ ಹೇಳುತ್ತೇನೆ ಕೇಳಿ. ಪ್ರಾಚೀನ ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ರಾಜನಿದ್ದನು. ಅತ್ಯಂತ ಕ್ರೂರ ಮತ್ತು ಅತ್ಯಂತ ಶಕ್ತಿಶಾಲಿ ರಾಕ್ಷಸ ರಾಜನಾಗಿದ್ದನು. ತನ್ನ ಶಕ್ತಿಯ ಅಮಲಿನಲ್ಲಿ ಅವನು ತನ್ನನ್ನು ತಾನೇ ದೇವರೆಂದು ಪರಿಗಣಿಸಲು ಪ್ರಾರಂಭಿಸಿದನು. ಎಲ್ಲಾ ಜನರು ದೇವರನ್ನು ಪೂಜಿಸುವುದನ್ನು ಬಿಟ್ಟು ತನ್ನನ್ನು ಮಾತ್ರ ಪೂಜಿಸಬೇಕೆಂದು ಆದೇಶ ಹೊರಡಿಸಿದನು. ಜನರು ದೇವರ ಬದಲಿಗೆ ಅವನನ್ನು ಪೂಜಿಸುತ್ತಿದ್ದರು. ಆದರೆ ಅವರ ಮಗ ಪ್ರಹ್ಲಾದನು ದೇವರ ಪರಮ ಭಕ್ತನಾಗಿದ್ದನು. ಅವನು ತನ್ನ ತಂದೆಯ ಮಾತನ್ನು ಕೇಳಲಿಲ್ಲ. ಅವನು ದೇವರ ಭಕ್ತಿಯಲ್ಲಿ ಮಗ್ನನಾಗಿದ್ದನು. ಅಪ್ಪನ ಕೋಪಕ್ಕೆ ಮಿತಿಯೇ ಇರಲಿಲ್ಲ. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಲು ಅನೇಕ ಬಾರಿ ಪ್ರಯತ್ನಿಸಿದನು. ಆದರೆ ದೇವರ ದಯೆಯಿಂದ ಯಾವುದೇ ಕ್ರಮಗಳು ಯಶಸ್ವಿಯಾಗಲಿಲ್ಲ. ಹಿರಣ್ಯಕಶಿಪನಿಗೆ ಒಬ್ಬ ಸಹೋದರಿ ಇದ್ದಳು. ಅವರ ಹೆಸರು ಹೋಲಿಕಾ. ಬೆಂಕಿಯು ತನ್ನ ಸುಡಲಾರದೆಂಬ ವರವನ್ನು ಪಡೆದಿದ್ದಳು. ಹಿರಣ್ಯಕಶಿಪನ ಆದೇಶದ ಮೇರೆಗೆ ಪ್ರಹ್ಲಾದನನ್ನು ಹೋಲಿಕೆ ಮಡಿಲಲ್ಲಿ ಕೂರಿಸಿ ಬೆಂಕಿ ಹಚ್ಚಿದರೂ ಏನಾಗಲಿಲ್ಲ. ಏಕೆಂದರೆ ದೇವರ ಮಹಿಮೆ ಅಪರಿಮಿತ. ಪ್ರಹ್ಲಾದನನ್ನು ರಕ್ಷಿಸಲಾಯಿತು. ಆದರೆ ಹೋಲಿಕಾ ಸುಟ್ಟು ಹೋದಳು. ಈ ಘಟನೆಯ ನೆನಪಿಗಾಗಿ ಪ್ರತಿ ರಾತ್ರಿ ಹೋಳಿಕಾ ದೀಪ ಹಚ್ಚಿ ಮರುದಿನ ಬಣ್ಣದ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ.